ಗೆಳತಿ ಪವಿತ್ರ ಗೌಡ ಮಾತು ಕೇಳಿ ಮಾಡಿದ ಕೃತ್ಯ ಇದೀಗ ದಾಸನನ್ನ ಬಳ್ಳಾರಿ ಜೈಲಿಗೆ ಕಳಿಸಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪೊರ್ಕೆ ವಿರುದ್ಧ ಸಾಲು ಸಾಲು ಸಾಕ್ಷಿಗಳು ಸಿಕ್ಕಿದೆ. ಈ ಎಲ್ಲಾ ಸಾಕ್ಷಿಗಳು ದರ್ಶನ್ಗೆ ಟೆನ್ಷನ್ ಹೆಚ್ಚು ಮಾಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಪತ್ತೆ. ಪೊರ್ಕಿಗೆ ಕಂಟಕವಾಯಿತು ರೇಣುಕಾ ರಕ್ತದ ಕಲೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಪಾಲಾಗಿರುವ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಕೊಲೆಯಲ್ಲಿ ಪೊರ್ಕಿಯೇ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ಅದರಲ್ಲೂ ದಾಸನ ಬಟ್ಟೆ ಮೇಲೆ ಮೂಡಿದ ರೇಣುಕಾ ಸ್ವಾಮಿ ರಕ್ತದ ಕಲೆ ಕೊಲೆ ಭೀಕರತೆಯನ್ನ ಬಿಚ್ಚಿಟ್ಟಿವೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ಆತನ ಉಸಿರು ನಿಲ್ಲುವವರೆಗೂ ನಡೆದಿದ್ದು ಈ ದಾಸನ ಅಣತಿಯಂತೆ. ಕೊಲೆಯಲ್ಲಿ ದರ್ಶನ್ ಪಾತ್ರ ಏನು ಅಂತ ನೋಡೋದಾದ್ರೆ, ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾನೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬಳಿಕ ರೇಣುಕಾ ಸ್ವಾಮಿ ಶವ ಸಾಗಿಸೋಕೆ ಸೂಚನೆ ಕೂಡ ನೀಡಿದ್ದಾನೆ. ಹೆಣ ಸಾಗಿಸಿದ ಬಳಿಕ ಹಣ ಕೊಟ್ಟು ಕೇಸ್ ಮುಚ್ಚಿ ಹಾಕಿ ಪರಾರಿಯಾಗಲು ಯತ್ನಿಸಿದ. ಕೊಲೆಗೆ ಸಂಚು ರೂಪಿಸಿ ಕಿಡ್ನಾಪ್ ಮಾಡಿಸಿ ಸಾಕ್ಷ್ಯ ನಾಶ ಮಾಡಿದ್ದಾನೆ. ಇನ್ನು ರೇಣುಕಾ ಮರ್ಡರ್ ಕೇಸ್ನಲ್ಲಿ ಕಾಟೇರನ ವಿರುದ್ಧ ಸಿಕ್ಕ ಪ್ರಮುಖ ಸಾಕ್ಷಿಗಳಾವುವು ಅಂತ ನೋಡೋದಾದ್ರೆ, ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿರುವ ಬಗ್ಗೆ ಸಾಕ್ಷಿ ಪತ್ತೆಯಾಗಿದೆ. ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಪವಿತ್ರ ಜೊತೆ ಶೆಡ್ಗೆ ಹೋಗಿದ್ದ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿ ಲಭ್ಯವಾಗಿದೆ. ಪಬ್ನಲ್ಲಿದ್ದ ದರ್ಶನ್ ರೇಣುಕಾ ಸ್ವಾಮಿ ಫೋಟೋ ಕಳಿಸಿಕೊಂಡಿದ್ದಾನೆ. ಬಳಿಕ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾನೆ. ಪಬ್ನಿಂದ ಆರ್ಆರ್ ನಗರದ ಮನೆಗೆ ಬಂದು ಬಟ್ಟೆ ಬದಲಿಸಿ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದಾನೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ಹೋಗಿದ್ದಾನೆ. ತನಿಖೆ ವೇಳೆ ಇದೆಲ್ಲದರ ಸಿಸಿಟಿವಿ ಟವರ್ ಲೊಕೇಶನ್ ಪತ್ತೆಯಾಗಿದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಬಗ್ಗೆ ಹೇಳಿಕೆಗಳು ದಾಖಲಾಗಿವೆ. ಇನ್ನು ಶೆಡ್ನಲ್ಲಿ ಬಿಯರ್ ಬಾಟಲ್ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಹಾಗೂ ಒಬ್ಬ ಆರೋಪಿಯ ಫಿಂಗರ್ ಪ್ರಿಂಟ್ ಪತ್ತೆಯಾಗಿದೆ. ಎಲ್ಲ ಸಾಕ್ಷಿಗಳನ್ನ ನೋಡ್ತಿದ್ರೆ ದರ್ಶನ್ ಈ ಕೇಸ್ನಿಂದ ಪಾರಾಗೋದು ಅಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ ಸಂಬಂಧ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾಯಿತು. ಕೋರ್ಟ್ಗೆ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದಾಯಿತು. ಇದೀಗ ಸಿಎಫ್ಎಸ್ಎಲ್ ರಿಪೋರ್ಟ್ ಕೂಡ ಮುಳುವಾಗೋ ಸಾಧ್ಯತೆ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಲ್ಲಿರೋ ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ. ಚಾರ್ಜ್ ಶೀಟ್ ಬೆನ್ನಲ್ಲೇ ಸಿಎಫ್ಎಸ್ಎಲ್ ವರದಿ ಕಂಟಕ. ಹೆಜ್ಜೆ ಹೆಜ್ಜೆಗೂ ಕಂಟಕ. ಮಾತಾಡಿದ್ರೂ ಸಂಕಷ್ಟ. ಯಾರನ್ನಾದ್ರೂ ಮೀಟ್ ಆದ್ರೂ ದಾಸನಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿವೆ. ಹಲವು ದಿನಗಳ ತನಿಖೆಯ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು ಇದೀಗ ಮತ್ತೊಂದು ವರದಿಗಾಗಿ ಕಾದು ಕೂತಿದ್ದಾರೆ. ಈಗಾಗಲೇ ಹಲವು ಸಾಕ್ಷ್ಯಗಳು ಖಾಕಿ ಕೈ ಸೇರಿದ ಬಳಿಕ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇದೀಗ ಸಿಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೌದು, ಸಿಸಿಟಿವಿ ದೃಶ್ಯಗಳು, ರಕ್ತದ ಮಾದರಿ, ಆರೋಪಿಗಳ ಮೊಬೈಲ್ಗಳನ್ನು ಹೈದರಾಬಾದ್ನಲ್ಲಿರುವ ಸಿಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಮುಖ್ಯವಾಗಿ ಇಬ್ಬರು ಆರೋಪಿಗಳ ಮೊಬೈಲ್ ಇನ್ನೂ ರಿಟ್ರೀವ್ ಆಗಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ನಲ್ಲಿರುವ ಸಾಕ್ಷ್ಯವನ್ನು ಸಂಗ್ರಹಿಸಲು ಸಿಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಇಬ್ಬರ ಮೊಬೈಲ್ನಲ್ಲಿ ಲಾಕ್ ಆಗಿರುವ ಮಹತ್ತರವಾದ ಮಾಹಿತಿಗಾಗಿ ಪೊಲೀಸರು ಸಿಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಮೊಬೈಲ್ನಲ್ಲಿ ಸ್ಫೋಟಕ ಸಾಕ್ಷ್ಯ ಅಡಗಿರುವ ಸಾಧ್ಯತೆ ಇದ್ದು ಅದರ ರಿಟ್ರೀವ್ಗೆ ಕಾಯ್ತಾ ಇದ್ದಾರೆ.
ಇಬ್ಬರ ಮೊಬೈಲ್ ರಿಟ್ರೀವ್ ಆದ್ರೆ ಇನ್ನೂ ಹೆಚ್ಚಿನ ಸಾಕ್ಷ್ಯ ಸಿಗತ್ತೆ. ಇಬ್ಬರ ನಡುವಿನ ಸಂಭಾಷಣೆಗಳು ರಿಟ್ರೀವ್ ಆದ್ರೆ ಕೇಸ್ಗೆ ಇನ್ನಷ್ಟು ಬಲ ಸಿಗಲಿದೆ. ಸದ್ಯ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು ಸಿಎಫ್ಎಸ್ಎಲ್ನಿಂದ ವರದಿ ಬಂದ ಬಳಿಕ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಅದರಲ್ಲಿ ರಿಟ್ರೀವ್ ರಿಪೋರ್ಟ್ ಉಲ್ಲೇಖ ಮಾಡಲಿದ್ದಾರೆ. ಆದರೆ ರಿಟ್ರೀವ್ ಆದ ಬಳಿಕ ಇನ್ಯಾವ ಸತ್ಯಗಳು ಹೊರಬರಲಿವೆ ಅಂತ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರು ದಾಸನ ದರ್ಪಕ್ಕೇನು ಕಡಿಮೆ ಇಲ್ಲ. ಆದ್ರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ದರ್ಶನ್ ಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ. ದರ್ಶನ್ ಈಗಿನ ಸ್ಥಿತಿಗೆ ಕಾರಣವೇನು, ಮುಂದೆ ಏನಾಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಮೀರ್ ಆಚಾರ್ಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ದರ್ಶನ್ಗೆ ದೈವಾಪಚಾರ ಕಾಡುತ್ತಿದೆಯಂತೆ. ದೈವಾಪಚಾರ ಮಾಡಿದ್ರಿಂದಲೇ ಕೊಲೆ ಕಂಟಕ ಶುರುವಾಗಿದೆಯಂತೆ. ಹೀಗಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಒಂದು ಮಾತಿನ ಭರದೊಳಗೆ ಒಂದು ಅಪಚಾರ ಇವ್ರ ಕಡೆಯಿಂದ ದೈವದ ಅಪಚಾರ ಅಂತ ನಾವು ಹೇಳ್ತೀವಿ. ಆ ದೈವದ ಅಪಚಾರ ನಡೆದು ಹೋಗ್ಯದ. ಹೀಗಾಗಿನೇ ಅದು ಅವರಿಗೆ ದೋಷರೂಪೇಣ ಈ ರೀತಿಯಾಗೆಲ್ಲ ಕಾಡ್ಲಿಕ್ಕತ್ತಿತ್ತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ 1 ವರ್ಷ ವಕ್ರದೆಸೆ ಇರಲಿದೆ ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಆಗಸ್ಟ್ ವರೆಗೆ ಈ ಕಂಟಕ ಇರಲಿದೆ ಅಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಜ್ಯೋತಿಷಿ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ಬಟ್ ಗುರುವಿನ ಒಂದು ಅನುಗ್ರಹ ಇದ್ದಿದ್ದರಿಂದ ಅವ್ರು ಏನು ಕೇಳ್ತಾರೆ ಅಂದರೆ ಜೈಲ್ದೊಳಗೆ ಇದ್ಕೊಂಡೇ ಏನು ಕೇಳ್ತಾರೆ ಅದೆಲ್ಲನೂ ಅವ್ರಿಗೆ ಸಪ್ಲೈ ಆಗ್ತದೆ. ಆಮೇಲೆ ಅವ್ರು ಕೊಡೋದೆಲ್ಲ ಬರ್ತದೆ. ಬಟ್ ಇದೊಂಚೂರು ದೀರ್ಘಾವಧಿಯಾಗಿ ಹೋಗ್ತದೆ. ಅವರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ದೀರ್ಘಾವಧಿಯಾಗಿ ಕರ್ಮ ಅವರನ್ನು ತೆಗೆದುಕೊಂಡು ಹೋಗ್ತದೆ. ಸಾಮಾನ್ಯನಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ. ನಮ್ಮ ಮನೆಯ ಹೆಣ್ಣು ಮಗುವಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವೇ ಸುಮ್ಮನೆ ಬಿಡಲ್ಲ. ಅಂತಹದ್ರಲ್ಲಿ ಸಾಮಾನ್ಯರಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಸಾಮಾನ್ಯನಾಗಿ ದರ್ಶನನ್ನು ನೋಡೋಣ. ದರ್ಶನ್ ನೋಡೋದು ಹೆಂಗಂತಂದ್ರೆ ಹೀರೋ ಅಂತಲ್ಲ, ಸೆಲೆಬ್ರಿಟಿ ಅಂತಲ್ಲ, ಏನೂ ಅಲ್ಲ, ಜನಸಾಮಾನ್ಯನಾಗಿ ನೋಡೋಣ. ಪವಿತ್ರ ಗೌಡನೂ ಅವ್ರ ಮದುವೆ ಆಗ್ಯಾರೋ ಬಿಟ್ಟಾರೋ ಅಥವಾ ಅವ್ರದ್ದೇನು ವೈಯಕ್ತಿಕ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಬ್ಬ ಹೆಣ್ಮಗಳಿಗೆ ಒಬ್ಬ ವ್ಯಕ್ತಿ 5 ತಿಂಗಳುಗಳ ಕಾಲ ನಿರಂತರವಾಗಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾನೆ ಅಂತಂತಂದರೆ ಒಬ್ಬ ಕುಟುಂಬದ ಸದಸ್ಯನಾಗಿ ಏನು ಮಾಡಬೇಕಾಗಿತ್ತೋ ಅದನ್ನು ದರ್ಶನ ಮಾಡಿದ್ದು ಅತ್ಯಂತ ಶ್ಲಾಘನೀಯ. ಯಾಕೆ ಒಂದು ಸತ ಈ ನಮ್ಮ ಹುಬ್ಬಳ್ಳಿ ಒಳಗೆ ಹಿರೇಮಠ ಅವ್ರ ಕೇಸ್ ಆಯಿತು. ಎಲ್ಲರೂ ಬಂದು ಹೋದ್ರು ಅವ್ರ ಮನೆಗೆ. ಆದರೆ ನ್ಯಾಯ ಇವತ್ತಿನವರೆಗೂ ಅವ್ರ ಮನೆಗೆ ಬರಲಿಲ್ಲ. ಅಂದರೆ ಇದೆಲ್ಲವನ್ನು ಗಮನದೊಳಗೆ ಇಟ್ಕೊಂಡಾಗ ಒಂದು ರೀತಿ ಆ ಒಂದು ಶಿಕ್ಷೆ ಆಗಿದ್ದು